ಬಾಬಾ ಹೇಳ್ತಾರೆ, ಡೇಟ್ ಆಗಿದೆ 18 ಜನವರಿ 1978. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ಬಾಪ್ದಾದ ಕಿ ಸೇವಾ ಕ ರಿಟರ್ನ್. ಬಾಪ್ದಾದರವರ ಸೇವೆಯ ರಿಟರ್ನ್ ಏನು? सदा अतीन्द्रिय सुख व खुशी के झूले में झुलाने वाले सुख के सागर परमात्मा शिव बोले. ಯಾವಾಗಲೂ ಅತೀಂದ್ರಿಯ ಸುಖ ಮತ್ತು ಖುಷಿ ಜೋಕಾಲಿ ಆಡ್ತಕ್ಕಂಥ ಸುಖ ಸಾಗರ ಪರಮಾತ್ಮ ಶಿವಬಾಬಾ ಹೇಳ್ತಾರೆ, आज स्मृति दिवस अर्थात समर्थि दिवस पर सब बच्चों ने अपनी अपनी लगन अनुसार भिन्न भिन्न रूप से याद किया. ಇವತ್ತು 18 ಜನವರಿ ಇದು ಸ್ಮೃತಿ ದಿವಸದ ಜೊತೆಗೆ ಸಮರ್ಥಿ ದಿವಸನೂ ಆಗಿರ್ತದೆ. ಇಲ್ಲಿ ಎಲ್ಲ ಮಕ್ಕಳು ತಮ್ಮ ತಮ್ಮ ಅಪ್ನಿ ಲಗನ್ ಅನುಸಾರ ತಮ್ಮ ಬಾಬಾ ನೆನಪಿನಲ್ಲಿ ಏನು ಲಗನ್ ಇದ್ರು ಅದೆಲ್ಲ ಭಿನ್ನ ಭಿನ್ನ ರೂಪದಲ್ಲಿ ಬಾಬಾರವರನ್ನು ನೆನಪು ಮಾಡ್ತಾ ಇದ್ರು. बाप दादा के पास चारों ओर के स्नेही सहयोगी शक्ति स्वरूप संपर्क वाले आत्माओं के सब रूप की याद वतन तक पहुंची. ಬಾಪ್ ದಾದಾರವರ ಹತ್ರ 4 ಕಡೆಯಿಂದ ಮಕ್ಕಳು ಸ್ನೇಹದ ಸಹಯೋಗಿಯಾಗಿರ್ತಕ್ಕಂಥ ಶಕ್ತಿ ಸ್ವರೂಪ ಸಂಪರ್ಕದಲ್ಲಿರುವ ಆತ್ಮಗಳು ಎಲ್ಲ ರೂಪದಲ್ಲಿ ಬಾಬಾರವರನ್ನು ನೆನಪು ಮಾಡೋದು ಬಾಬಾಗೆ मुड़ता इत्तु. बाप दादा द्वारा हर एक बच्चे की जैसी याद वैसा रिटर्न उसी समय मिल जाता है. ಬಾಪ್ ದಾದಾರವರ ಮುಖಾಂತರ ಪ್ರತಿಯೊಬ್ಬ ಮಕ್ಕಳ ಜೈಸಿ ಯಾದ್ ವೈಸಾ ರಿಟರ್ನ್. ನಾವು ಹೆಂಗೆ ಬಾಬಾ ನೆನಪು ಮಾಡ್ತೀವೋ ಅದೇ ಥರನೇ ಬಾಬಾರವ್ರದ್ದು ನಮಗೆ ಅನುಭವ ಆಗ್ತದೆ, ಅಂಥ ಶಕ್ತಿ ಸಿಗ್ತದೆ. जिस रूप से जो याद करता है उसी रूप से बाप दादा बच्चों के आगे प्रत्यक्ष हो ही जाता है. ನೀವು ಬಾಬಾರವರನ್ನು ಯಾವ ರೂಪದಲ್ಲಿ ನೆನಪು ಮಾಡ್ತೀರೋ ಅದೇ ರೂಪದಲ್ಲಿ ನಿಮಗೇನಾಗ್ತದೆ, ಪ್ರತ್ಯಕ್ಷ ಆಗ್ತದೆ. ಈ ಕೆಲವರು ಭಗವಂತನನ್ನು ಗಣೇಶನ ರೂಪದಲ್ಲಿ ನೆನಪು ಮಾಡ್ತಾರೆ, ಗಣೇಶನ ಸಾಕ್ಷಾತ್ಕಾರ ಆಗ್ತದೆ. ಹನುಮಂತನ ರೂಪದಲ್ಲಿ ನೆನಪು ಮಾಡಿದ್ರೆ ಹನುಮಂತನ ರೂಪದಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಹಾಗೆ ನೀವು ಆತ್ಮಗಳು ಬಾಬಾನ ಎಷ್ಟು ಸ್ನೇಹದಿಂದ ನೆನಪು ಮಾಡ್ತೀರೋ ಅಷ್ಟು ರಿಟರ್ನ್ ಆಗಿ ನಿಮಗೆ ಬಾಬಾಂದು ಅನುಭವ ಆಗ್ತದೆ, ಪ್ರತ್ಯಕ್ಷ ಅನುಭವ ಆಗ್ತದೆ. ಜೋ ಯೋಗಿ ತು ಆತ್ಮ ಹೇ ಉಸೆ ಯೋಗ ಕಿ ವಿಧಿ ಮಿಲ್ ಜಾತಿ ಹೇ. ಯಾರು ಯೋಗಿತು ಆತ್ಮಗಳಾಗಿದ್ದಾರೋ ಅವ್ರಿಗೆ ಯೋಗದ ವಿಧಿ ಗೊತ್ತಾಗ್ಬಿಡ್ತದೆ, ಸಿಕ್ಬಿಡ್ತದೆ. कई बच्चे योगी तो आत्मा की बजाय वियोगी आत्माएं बन जाती हैं. ಇನ್ನು ಕೆಲವು ಮಕ್ಕಳು ಬಾಬಾರವ್ರ ಜೊತೆ ಯೋಗ ಮಾಡೋದು ಬಿಟ್ಟು ನೆನಪು ಮಾಡೋದು ಬಿಟ್ಟು ಏನಾಗ್ಬಿಡ್ತಾರೆ, ಮರ್ತು ಬಿಡ್ತಾರೆ, ಅಂದರೆ ವಿಯೋಗಿ ಆಗಿಬಿಡ್ತಾರೆ. ಜಿಸ್ ಕಾರಣ ಮಿಲನ್ ಕಿ ಬಜಾಯ್ ಜುದಾಯಿ ಕಾ ಅನುಭವ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಬಾಬಾರ ಜೊತೆ ಯೋಗ ಮಾಡಲಿಲ್ಲ ಅಂದರೆ ವಿಯೋಗ ಆದರೆ ಬಾಬಾರ ಜೊತೆ ಮಿಲನ್ ಮಾಡೋದ್ರ ಬದಲಾಗಿ ಏನಾಗ್ತದೆ, ಬಾಬಾರಿಂದ ದೂರದ ಅನುಭವ ಆಗ್ತದೆ. ಯೋಗಿ ತು ಆತ್ಮ ಸದಾ ಬಾಪ್ ದಾದಾ ಕೆ ದಿಲ್ ತಕ್ ನಶೀನ್ ಹೋತಿ ಹೇ. ಯಾರು ಯೋಗಿತು ಆತ್ಮಗಳಾಗಿರ್ತಾರೋ ಯಾವಾಗಲೂ ಬಾಪ್ ದಾದಾರವರ ಹೃದಯ ಸಿಂಹಾಸನದಲ್ಲಿ ಇರ್ತಾರೆ. ದಿಲ್ ಕಭಿ ದೂರ ನಹಿ ಹೋತಾ. ಅವರು ಎಂದೂ ಕೂಡ ಬಾಬಾರಿಂದ ದೂರ ಹೋಗೋದಿಲ್ಲ. ವಿಯೋಗಿ ಆತ್ಮಾಯೇ ವಿಯೋಗ ಕೆ ದ್ವಾರ ಬಾಪ್ ದಾದಾ ಕೋ ಸಾಮನೆ ಲಾನೆ ಕಾ ಪ್ರಯತ್ನ ಕರ್ತಿ ಹೇ. ಯಾರು ವಿಯೋಗಿ ಆತ್ಮಗಳು ಅಂದರೆ ಬಾಬಾ ನೆನಪು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ, ಏನಾದರೂ ಒಳಗಡೆ ಬುದ್ಧಿ ಅಟ್ಕಾಯಿಸ್ತದೆ, ಏನಾದರೂ ನೆನಪು ಬರ್ತಾವೆ, ಒಟ್ಟು ಏನೇನೋ ಆಗ್ತಾ ಇರ್ತದೆ. ಅಂಥವ್ರಿಗೆ ಬಾಬಾರವರನ್ನು ಎದುರಿಗೆ ತಗೊಂಡು ಬರೋದು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ವರ್ತಮಾನಕ್ಕೋ ಭೂಲ್ ಬೀತಿಕೋ ಯಾದ್ ಕರ್ತಿ ಹೇ. ಯಾಕೆ ಅವರು ವಿಯೋಗಿ ಆಗ್ತಾರೆ, ಯೋಗ ಯಾಕೆ ಹತ್ತೋದಿಲ್ಲ ಅಂತಂದರೆ ವರ್ತಮಾನದಲ್ಲಿ ಇರೋದು ಬಿಟ್ಟು ಹಿಂದೆ ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಏನು ಮಾಡ್ತಿರ್ತಾರೆ, ನೆನಪು ಮಾಡ್ತಿರ್ತಾರೆ. इस कारण बाप दादा कब प्रत्यक्ष दिखाई देते, कब पर्दे के अंदर छिपा हुआ दिखा देते. ಬಾಬಾ ಹೇಳ್ತಾರೆ, ಹಿಂದೆ ಆಗಿದ್ದೇನೆ ಹೆಚ್ಚು ನೆನಪು ಮಾಡ್ತಾ ಕೂತು
ಬಾಬಾಗೆ ನೆನಪು ಮಾಡೋಕ್ಕಾಗೋದಿಲ್ಲ. ಅದ್ರ ಕಾರಣವಾಗಿ ಬಾಪ್ ದಾದ ಒಮ್ಮೊಮ್ಮೆ ಪ್ರತ್ಯಕ್ಷ ಆಗ್ತಾರೆ, ಒಮ್ಮೊಮ್ಮೆ ಹಿಂದ್ಗಡೆ ಇರ್ತಾರೆ, ಕಾಣಿಸೋದಿಲ್ಲ. ಲೇಕಿನ್ ಬಾಪ್ ದಾದ ಸದಾ ಬಚ್ಚೋಂಕೆ ಆಗಿ ಪ್ರತ್ಯಕ್ಷ. ಆದರೆ ಬಾಪ್ ದಾದ ಯಾವಾಗಲೂ ಮಕ್ಕಳ ಎದುರುಗಡೆ ಪ್ರತ್ಯಕ್ಷ ಇದ್ದಾರೆ. ಬಚ್ಚೋ ಸೆ ಛಿಪ್ ನಹಿ ಸಕ್ತಾ, ಮಕ್ಕಳಿಂದ ಅವರು ಮುಚ್ಚಿ ಇಡಲಿಕ್ಕಾಗೋದಿಲ್ಲ. ಜಬ್ಕಿ ಬಾಪ್ ಹೈ ಹಿ ಬಚ್ಚೋं की प्रति, जब तक बच्चों का स्थापना के कर्तव्य का पाठ है तब तक बाप दादा बच्चों के हर संकल्प और सेकंड में साथ साथ हैं. ಬಾಬಾ ಹೇಳ್ತಾರೆ, ಬಾಬಾ ಎಂದು ಮಕ್ಕಳಿಂದ ದೂರ ಹೋಗೋದಿಲ್ಲ. ದೂರ ಹೋಗೋರು ಯಾರು? ನಾವೇ ದೂರ ಹೋಗ್ತೀವಿ. ಅವರೆಂದೂ ಕೂಡ ನಮ್ಮಿಂದ ದೂರ ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗ ತಂದೆ ಮಕ್ಕಳ ಪ್ರತಿಯಾಗಿ ಎಲ್ಲಿವರೆಗೆ ಸ್ಥಾಪನೆಯ ಕರ್ತವ್ಯ ಮುಗಿಯುವವರೆಗೆ, ಅಲ್ಲಿ ತನಕ ಬಾಬಾ ಏನು ಮಾಡ್ತಾರೆ, ಮಕ್ಕಳ ಜೊತೆಗೆ ಪಾತ್ರ ಮಾಡೇ ಮಾಡ್ತಾರೆ, ಜೊತೆಗಿರ್ತಾರೆ. ಬಾಪ್ ಕಾ ವಾಯ್ದಾ ಹೇ ಸಾಥ್ ಚಲೆಂಗೆ. ಬಾಬಾನು ಏನು ಮಾಡಿದ್ದಾರೆ, ಮಕ್ಕಳಿಗೆ ವಾಯ್ದಾ ಮಾಡಿದ್ದಾರೆ, ಮಕ್ಕಳೇ ನಾನು ನಿಮ್ಮನ್ನು ಕರ್ಕೊಂಡೇ ಹೋಗ್ತೀನಿ, ಬಿಟ್ಟು ಹೋಗೋದಿಲ್ಲ. ಚಲೆಂಗೆ ಬಾಪ್ ಕಾ ವಾಯ್ದಾ ಹೇ ಸಾಥ್ ಚಲೆಂಗೆ. ಕಬ್ ಚಲೆಂಗೆ, ಯಾವಾಗ ಬರ್ತೀರಾ ಅಂತಾರೆ ಬಾಬಾ. जब कार्य समाप्त होगा तो पहले ही बाप को क्यों भेज देते हैं. ಬಾಬಾ ಹೇಳ್ತಾರೆ, ಯಾವಾಗ ಬರ್ತೀರಾ, ಯಾವಾಗ ಕಾರ್ಯ ಸಮಾಪ್ತ ಆಗ್ತದೆ ಅವಾಗ ಬರ್ತೀರೇನು. ಹಾಗಾದ್ರೆ ಬಾಬಾಗೆ ಮೊದಲೇ ಯಾಕೆ ಕಳಿಸಿದ್ರು ಬಾಬಾ? ಬಾಬಾ ಹೋಗಿ ಎಷ್ಟು ದಿನ ಆಯಿತು, ಯಾಕೆ ಕಳಿಸ್ಬೇಕಿತ್ತು ಬಾಬಾಗ? ನಮ್ಮನ್ನು ಕರ್ಕೊಂಡು ಹೋಗಬೇಕಾಗಿತ್ತಲ್ಲ. बाबा चला गया, यह कह अविनाशी संबंधों को विनाशी क्यों बनाते हो. ಬಾಬಾ ಚಲಾ ಗಯ ಅಂತಂದ್ರೇನು? ಬಾಬಾ ಎಂದೂ ಹೋಗೋದಿಲ್ಲ. ಬಾಬಾ ಏನಾಗಿದ್ದಾರೆ, ಅವಿನಾಶಿ ಸಂಬಂಧದಲ್ಲಿದ್ದಾರೆ. ಅದನ್ನು ವಿನಾಶಿ ಯಾಕೆ ಮಾಡ್ತೀರಾ? ಸಿರ್ಫ್ ಪಾಠ ಪರಿವರ್ತನೆ ಹುವಾ ಹೈ. ಬಾಬಾ ಹೋಗಿಲ್ಲ, ಸಾಕಾರಿ ಪಾತ್ರ ಹೋಗಿ ಏನಾಗಿದೆ, ಆಕಾರಿ ಪಾಠ ಶುರುವಾಗಿದೆ. जैसे आप लोग भी सेवा स्थान चेंज करते हो ना. ನೀವು ಸೇವೆ ಮಾಡುವಾಗ ಇಲ್ಲೊಂದು ಸೇವೆ ಮಾಡ್ತೀರಾ, ಅಲ್ಲೊಂದು ಸೇವೆ ಮಾಡ್ತೀರಾ, ಆ ಮನೆಯಲ್ಲಿ ಆ ಸೆಂಟ್ರಲ್ಲಿ ಇದ್ದು ಬೇರೆ ಬೇರೆ ಸೆಂಟ್ರಲ್ಲಿ ಇದ್ದು ಸೇವೆ ಮಾಡ್ತೀರಲ್ಲ, ಹಾಗೆ ಬ್ರಹ್ಮಬಾಬನು ಕೂಡ ಏನು ಮಾಡಿದ್ದಾರೆ, ಸೇವೆಯ ಸ್ಥಾನನ್ನು ಸಾಕಾರದಿಂದ ಆಕಾರಿಯಾಗಿ ಚೇಂಜ್ ಮಾಡಿದ್ದಾರೆ. ರೂಪವಹಿ ಸೇವಾವಹಿ. ರೂಪ ಬ್ರಹ್ಮಬಾಬನೇ, ಸೇವಾನು ಅದೇ ಸೇವಾ. ಯಾವ ಸೇವಾ? रूहानी सेवा. 1000 भुजा वाले ब्रह्मा के रूप का वर्तमान समय पाठ चल रहा है. ನೋಡ್ರಿ ಬಾಬಾರವ್ರದ್ದು, ಬ್ರಹ್ಮ ಬಾಬಂದು 1000 ಭುಜಗಳ ರೂಪದಲ್ಲಿ ಬ್ರಹ್ಮ ಬಾಬಾ ಏನು ಮಾಡ್ತಿದ್ದಾರೆ, ಸೇವೆ ಮಾಡ್ತಿದ್ದಾರೆ. तब तो साकार सृष्टि में इस रूप का गायन और यादगार है. 1000 ಭುಜಗಳಿಂದ ಅವ್ರು ಏನು ಮಾಡ್ತಿದ್ದಾರೆ, ಪಾತ್ರ ಮಾಡೋದ್ರಿಂದ ಸಾಕಾರ ಸೃಷ್ಟಿನಲ್ಲಿ ಈ ರೂಪದ ಗಾಯನ ಇದೆ ಮತ್ತು ಯಾದ್ಗಾರ್ ಇದೆ. ಭುಜಾಯೇ ಬಾಪ್ ಕೆ ಬಿನಾ ಕರ್ತವ್ಯ ನಹಿ ಕರ್ ಸಕ್ತಿ. ಭುಜಗಳಂದರೆ ಯಾರಲ್ಲ? ಬಾಬನ ಮಕ್ಕಳು ನಾವು. ಭುಜಾಯೇ ಬಾಹುಗಳು ತಂದೆ ಬಿಟ್ಟು ಕರ್ತವ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭುಜಾಯೇ ಬಾಪ್ ಕೋ ಪ್ರತ್ಯಕ್ಷ ಕರಾ ರಹಿ ಹೇ. ಬ್ರಹ್ಮ ಬಾಬನ ಭುಜಗಳು ಏನು ಮಾಡ್ತಿದ್ದಾವೆ, ತಂದೆಯ ಪ್ರತ್ಯಕ್ಷ ಮಾಡ್ತಿದ್ದಾರೆ. ಯಾರು? ಮಕ್ಕಳು. ಬ್ರಾಹ್ಮಣ ಮಕ್ಕಳು ಅಂದರೆ ಯಾರು? ಬ್ರಹ್ಮ ಬಾಬನ ಭುಜಗಳು ಪ್ರತ್ಯಕ್ಷತಾ ಮಾಡ್ತಿದ್ದಾರೆ. ಕರಾನೆ ವಾಲಾ ಹೇ ತಬ್ ತೋ ಕರ್ ರಹೇ ಹೇ. ನೀವು ಹೆಂಗೆ ಮಾಡ್ತಿದ್ದೀರಾ? ನಿಮಗೆ ಯಾರೋ ಮಾಡಿಸ್ತಿದ್ದಾರೆ. ಯಾರು ಮಾಡಿಸ್ತಿದ್ದಾರೆ? ಬಾಪ್ ದಾದಾ ಮಾಡಿಸ್ತಿದ್ದಾರೆ, ನೀವು ಮಾಡ್ತಿದ್ದೀರಾ. ಬಾಬಾ ಹೇಳ್ತಾರೆ, ಜೈಸೆ ಆತ್ಮ ಕೆ ಬಿನಾ ಭುಜಾ ಕುಚ್ ನಹಿ ಕರ್ ಸಕ್ತಿ. ಈ ಭುಜಗಳು, ಈ ಸ್ಥೂಲ ಭುಜಗಳು ಆತ್ಮ ಒಳಗಡೆ ಇದ್ರಷ್ಟೇ ಈ ಭುಜಗಳು ಕೆಲಸ ಮಾಡ್ತವೆ. ಆತ್ಮ ಹೊರಟೋದ್ರೆ ಭುಜ ಏನಾಗ್ತಾವೆ, ಬಿದ್ದು ಹೋಗ್ಬಿಡ್ತಾವೆ ಕೈ. ಅದಕ್ಕೆ ಹೇಳ್ತಾರೆ ಬಾಬಾ, ಜೈಸೆ ಆತ್ಮ ಕೆ ಬಿನಾ ಭುಜಾ ಕುಚ್ ನಹಿ ಕರ್ ಸಕ್ತಿ, वैसे बाप दादा कंबाइंड रूप की सोल के बिना भुजाए रूपी बच्चे क्या कर सकते हैं. ಬಾಬಾ ಹೇಳ್ತಾರೆ, ಹಾಗೇನೆ ಬಾಪ್ ದಾದಾ ಕಂಬೈನ್ ರೂಪದಲ್ಲಿ ಅಂದರೆ ಆತ್ಮ
ಕೇಬಿನ ಆತ್ಮನ ಬಿಟ್ಟು ಭುಜಗಳ ರೂಪ ಮಕ್ಕಳು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಬಾಬಾನೂ ಬೇಕು, ನಾವು ಬೇಕು, ಭುಜಗಳು ಬೇಕು, ಆತ್ಮನೂ ಬೇಕು ಅದಕ್ಕೆ ಹೇಳ್ತಾರೆ ಬಾಬಾ, ಹರ್ ಕರ್ತವ್ಯ ಮೇ अंत तक पहले कार्य का हिस्सा ಬ್ರಹ್ಮ का ही होता है. ಪ್ರತಿಯೊಂದು ಕಾರ್ಯದಲ್ಲಿ ಮೊಟ್ಟ ಮೊದಲು ಕೈ ಯಾರ್ದಿರ್ತದಂತೆ? ಬಾಬಾರ್ದು ಇರ್ತದೆ, ಬ್ರಹ್ಮ ಬಾಬಾ. ಹರ್ ಕರ್ತವ್ಯ ಮೇ अंत तक ಕೊನೆಯವರೆಗೂ पहले कार्य का हिस्सा ब्रह्मा का ही है. ब्रह्मा अर्थात आदि देव, आदि देव अर्थात हर शुभ कार्य की आदि करने वाला. ಆದಿದೇವ ಅಂತಂದರೆ ಏನೇ ಶುಭ ಕಾರ್ಯ ಮಾಡಿದರೂ ಮೊಟ್ಟ ಮೊದಲು ಯಾರ್ದಿರ್ತದೆ? ಬ್ರಹ್ಮಂದೇ ಇರ್ತದೆ ಅಂತ ಹೇಳ್ತಾರೆ ಬಾಬಾ. बाप दादा के आदि करने के बिना अर्थात आरंभ करने के बिना कोई भी कार्य सफल कैसे हो सकता है? बाप दादा आदि, बाप दादा के आदि करने के बिना ಮೊಟ್ಟ ಮೊದಲು ಮಾಡುವಂಥವ್ರು ಬಿಟ್ಟರೆ ಆರಂಭ ಮಾಡುವಂಥವ್ರು ಯಾರೋ? ಬ್ರಹ್ಮ ಬಾಬಾ. ಅವ್ರು ಮಾಡುವವರೆಗೂ ಕಾರ್ಯ ಸಫಲ ಆಗೋದಿಲ್ಲ. ಹರ್ ಕಾರ್ಯ ಮೇ ಪೆಹಲೆ ಬಾಪ್ ಕಾ ಸಹಯೋಗ ಹೇ. ಅದಕ್ಕೆ ಬಾಬಾ ನೆನಪು ಮಾಡೋಣ. ಯಾಕೆ ಮಾಡಬೇಕು? ಬಾಬಾ ನೆನಪು ಮಾಡಿದರೆ ನಾವೇನು ಮಾಡಬೇಕು? 50% ಬಾಬಾ ಮೊದಲೇ ಏನು ಮಾಡಿಬಿಟ್ಟಿರ್ತಾರೆ, ಆ ಕಾರ್ಯ ಸಂಪನ್ನ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಬಾಬಾ ನೆನಪು ಮಾಡಿ, ಬಾಬಾನ ನೆನಪು ಮಾಡಿ ಮಾಡಬೇಕು. ಅನುಭವ ಭೀ ಕರ್ತೆ ಹೋ, ವರ್ಣನ್ ಭೀ ಕರ್ತೆ ಹೋ, ಫಿರ್ ಭೀ ಕಬ್ ಕಬ್ ಭೂಲ್ ಜಾತೆ ಹೋ. ಬಾಬಾರವ್ರದ್ದು ಅನುಭವನೂ ಮಾಡ್ತೀವಿ, ವರ್ಣನೂ ಮಾಡ್ತೀವಿ, ಎಲ್ಲ ಮಾಡಿ ಮತ್ತೇನು ಮಾಡ್ತೀರಿ? ಮರಿತೀರಾ ಅಂತ ಹೇಳ್ತಾರೆ ಬಾಬಾ. ಪ್ರೇಮ್ ಕೆ ಸಾಗರ್ ಮೇ ಪ್ರೇಮ್ ಕಿ ಲಹರೋ ಮೇ ಕ್ಯಾ ಬನ್ ಜಾತೆ ಹೋ. ಪ್ರೇಮದ ಸಾಗರದಲ್ಲಿ ಪ್ರೇಮದ ಅಲೆಗಳು ಏನು ಮಾಡ್ತಾವೆ? ಲಹರೋ ಸೆ ಖೇಲಾ ಹೇ ನಾ ಕಿ ಲಹರೋ ಕಿ ವಶಭೂತ್ ಹೋ ಜಾನಾ ಹೇ. ಆ ಅಲೆಗಳ ಜೊತೆ ಆಟ ಆಡಬೇಕಾಗಿದೆಯೋ ಅಥವಾ ವಶಭೂತ ಆಗಬೇಕಾಗಿದೆಯೋ? गुणगान करो लेकिन घायल नहीं बनो. बाप देख रहे हैं कि बच्चे मेरे साथी हैं और बच्चे जुदाई का पर्दा डाल देखते रहते हैं. ಬಾಬಾ ಏನು ಹೇಳ್ತಾರೆ? ಗುಣಗಾನ ಮಾಡ್ತೀರಾ ಮತ್ತು ಮರ್ತು ಬಿಡ್ತೀರಾ. ಮಕ್ಕಳೇನು ಮಾಡ್ತೀರಾ? ನೋಡ್ತಾ ಇರ್ತೀರಾ, ಮತ್ತೇನು ಮಾಡ್ತೀರಾ? ನನ್ನನ್ನು ನೋಡುವಾಗ ಡೈರೆಕ್ಟ್ ನೋಡಂತ ಬಾಬಾ ಹೇಳ್ತಾರೆ. ಮತ್ತು ನಾವೇನು ಹಾಕ್ತೀವಂತ? ಪರ್ದಾ ಹಾಕ್ಬಿಡ್ತೀವಿ. ಪರ್ದಾ ಹಾಕೋದಂದ್ರೆ ಮತ್ತೇನಾರು ಬರ್ತಾವಂತ ವಿಚಾರಗಳು. ಫಿರ್ ಢೂಂಢನೆ ಮೇ ಸಮಯ ಗವಾತೆ ಹೇ. ಮತ್ತು ಹುಡುಗಡಕ್ಕೆ ಶುರು ಮಾಡ್ತೀರಾ. ಹಾಜಿರ್ ಹಜೂರ್ ಕೋ ಭೀ ಚಿಪಾ ದೇತೆ ಹೇ. ಎದುರುಗಡೆ ಇದ್ದವರನ್ನು ಮುಚ್ಚಿಟ್ಟು ಮತ್ತೇನು ಮಾಡ್ತೀರಾ? ನೀವು ಹುಡುಕಾಡ್ತೀರಾ ಅಂತಾರೆ ಬಾಬಾ. ಅಗರ್ ಆಂಖ್ मिचौनी का खेल अच्छा लगता है तो खेल समझकर भले खेलो लेकिन स्वरूप नहीं बनो. बहलाने की बातें नहीं सुना रहे हैं और ही सेवा की स्पीड को अति तीव्र गति देने के लिए सिर्फ स्थान परिवर्तन किया है. इसलिए बच्चों को भी बाप समान सेवा की गति को अति तीव्र बनाने में बिजी रहना चाहिए. ಅದಕ್ಕೆ ಯಾರೋ ಮಕ್ಕಳು ಬಾಬಾ ಹೋದರು 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 ಅಂಥೇಳಿ ಏನೋ ಸಂಕಲ್ಪ ಮಾಡಿದರೆ ಕಾಣಿಸ್ತದೆ. ಅದಕ್ಕೆ ಯಾಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಏನು ಮಾಡಬೇಕಾಗಿದೆ ಬಾಬಾ? ಸೇವೆಯ ಸ್ಪೀಡ್ ಹೆಚ್ಚು ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಈ ಸಾಕಾರ ದೇಹವನ್ನು ಬಿಟ್ಟು ಆಕಾರ ದೇಹವನ್ನು ಧಾರಣೆ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಬಾಬಾನ ಪ್ರತ್ಯಕ್ಷ ಸ್ಪಷ್ಟವಾಗಿ ನೋಡ್ತಾ ಇರಬೇಕು, ಮತ್ತು ಅದು ಇದು ವಿಚಾರ ಮಾಡಿ ಪರ್ದಾ ಹಾಕಬೇಡಿ ಅಂತಾರೆ ಬಾಬಾ. इसलिए बच्चों को भी बाप समान सेवा की गति को अति तीव्र बनाने में बिजी रहना चाहिए. ನಾವು ಕೂಡ ಬಾಬಾರವರ ಸ್ಪೀಡ್ ಜೊತೆಗೇ ಏನು ಮಾಡಬೇಕಾಗಿದೆ? ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಹೇ ಸ್ನೇಹ ಕಾ ರಿಟರ್ನ್. ಬಾಪ್ ಜಾನ್ತೆ ಹೇ ಬಚ್ಚೋं को बाप से अति स्नेह है, लेकिन बाप का बच्चों के साथ साथ सेवा से भी स्नेह है. ಗೊತ್ತಿದೆ ಬಾಬಾರವ್ರಿಗೆ ಮಕ್ಕಳ ಮೇಲೆ ಬಹಳ ಅತೀ ಸ್ನೇಹ ಇದೆ. ಅದರ ಬಾಬಾ ಹೇಳ್ತಾರೆ, ಬಾಪ್ ಕಾ ಬಚ್ಚೋಂ ಕೆ ಸಾಥ್ ಸಾಥ್, ಅದರ ಜೊತೆ ಜೊತೆಗೆ ಸೇವಾ ಸೇ ಭೀ ಸ್ನೇಹ ಹೇ. ಸೇವೆ ಮಾಡದೇ ಇರೋ ಹಾಗಿಲ್ಲ, ಯಾವಾಗಲೂ ಸೇವಾ ಮಾಡ್ತಿರಬೇಕು. ಬಾಪ್ ಕೆ ಸ್ನೇಹ ಕಾ ಪ್ರತ್ಯಕ್ಷ ಸ್ವರೂಪ್ ಸೇವಾ ಸೇ ಸ್ನೇಹ ಹೇ.
जैसे पल पल बाबा बाबा कहते हो, वैसे हर पल बाप और सेवा हो, तभी सेवा कार्य समाप्त होगा और साथ चलेंगे. ಹೇಗೆ ನೀವು ಹೆಜ್ಜೆ ಹೆಜ್ಜೆಗೂ ಮಾತಿಗೂ ಏನು ಮಾಡ್ತೀರಾ, ಕ್ಷಣ ಕ್ಷಣಕ್ಕೂ ಬಾಬಾ ಬಾಬಾ ಅಂತ ಹೇಳ್ತೀರೋ ಹಾಗೆಯೇ ಪ್ರತಿ ಕ್ಷಣನೂ ತಂದೆ ಮತ್ತು ಸೇವಾ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಏನಾಗ್ತದೆ, ಕಾರ್ಯ ಸಮಾಪ್ತ ಆಗ್ತದೆ, ತಂದೆ ಜೊತೆಗೆ ನೀವು ಬರೋಕ್ಕೆ ಸಾಧ್ಯ ಆಗ್ತದೆ. अब बाप दादा हर एक बच्चे को लाइट माइट हाउस के रूप में देखते हैं. ಬಾಬಾ ನಮ್ಮನ್ನ ಯಾವ ಸ್ವರೂಪದಲ್ಲಿ ನೋಡ್ತಾರೆ, ಲೈಟ್ ಮೈಟ್ ಪ್ರಕಾಶ ಮತ್ತು ಶಕ್ತಿ ಸ್ವರೂಪದಲ್ಲಿ ನೋಡ್ತಾರೆ. माइक पावरफुल हो गए हैं, लेकिन लाइट माइट और माइक तीनों ही पावरफुल साथ साथ चाहिए. ಮೈಕ್ ಪವರ್ಫುಲ್ ಐತೆ ಅಂತಾರೆ ಬಾಬಾ. ಎಲ್ಲರೂ ಮುರಳಿ ಹೇಳೋದು, ಕ್ಲಾಸ್ ಮಾಡೋದು ಅದು ಪವರ್ಫುಲ್ ಇದೆ. ಆದರೆ ಅದರ ಜೊತೆಗೆ ಏನು ಬೇಕಂತಾರೆ ಬಾಬಾ, ಆತ್ಮನ ಪ್ರಕಾಶ ಮತ್ತು ಶಕ್ತಿ. ಆವಾಗ ಆ ಮಾತುಗಳಲ್ಲಿ ಏನು ಬರ್ತದೆ, ಶಕ್ತಿ ಬರ್ತದೆ. लेकिन लाइट माइट और माइक तीनों ही पावरफुल साथ साथ चाहिए. आवाज़ में आना सहज लगता है ना, ಮಾತಾಡೋದು ಭಾಳ ಸರಳ ಆಗ್ತದೆ. अब ऐसे पावरफुल स्टेज बनाओ जिस स्टेज से हर आत्मा को शांति सुख और पवित्रता की तीनों ही लाइट हाउस अपनी माइट से दे सको. ಎಷ್ಟು ಪವರ್ಫುಲ್ ಆಗಬೇಕು ನೀವು ಅಂತಂದರೆ, ಅವ್ರಿಗೆ ಹೇಳ್ತಾ ಹೇಳ್ತಾ ಸೇವೆ ಮಾಡ್ತಾ ಮಾಡ್ತಾ ಶಾಂತಿ ಸುಖ ಪವಿತ್ರತೆಯ ಅನುಭವ ಅವ್ರಿಗೆ ಆಗಬೇಕು ಅಂತ ಹೇಳ್ತಾರೆ ಬಾಬಾ. जैसे साकार सृष्टि में जिस रंग की लाइट जलाते हो तो चारों ओर वही वातावरण हो जाता है. ಈಗ ಲೈಟ್ ಹಾಕಿದ್ವಿ, ಲೈಟ್ ಹೆಂಗಿದಾವು, ಕೆಂಪಿದಾವಲ್ಲ. ಆ ಕೆಂಪು ಲೈಟಿನಿಂದ ಇಲ್ಲಿ ರೂಮ್ ಒಳಗೆ ಯಾವ ಕಲರ್ ಬೆಳಕು ಬಿದ್ದಿದೆ, ಕೆಂಪು ಕಲರ್ ಇದಲ್ಲ, ಅದನ್ನು ಹೇಳ್ತಾರೆ ಬಾಬಾ. अगर हरी लाइट होती है तो चारों ओर वही प्रकाश छा जाता है. ಹಸಿರಿದ್ರೆ ಹಸಿರು ಕಲರ್ ಇರ್ತದೆ, ಕೆಂಪಿದ್ರೆ ಕೆಂಪಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಪ್ರಕಾಶ ಹೆಂಗಿರ್ತದೆ ಹಂಗೆ ಶಕ್ತಿ ಹೊರಗಡೆ ಹೋಗ್ತದೆ. ನೀವು ಶಾಂತಿದ್ರೆ, ಶಾಂತಿ ಶಕ್ತಿ ಹೆಚ್ಚಿದ್ರೆ ಸುತ್ತಮುತ್ತಲೇ ಏನಾಗ್ತದೆ, ಶಾಂತಿ ಶಕ್ತಿ. ಪವಿತ್ರ ಇದ್ದರೆ ಪವಿತ್ರತಾ ಶಕ್ತಿ. ಈ ಥರ ನೀವೇನಾಗಬೇಕು ಅಂತಾರೆ ಬಾಬಾ, ಶಕ್ತಿಗಳ ಪ್ರಕಾಶ ವಾತಾವರಣದಲ್ಲಿ ಹರಡಬೇಕು. ಅದರಿಂದ ಏನಾಗ್ತದೆ, एक स्थान पर होते हुए भी एक लाइट वातावरण को बदल देती है. जैसे आप लोग भी जब लाल लाइट करते हो तो ऑटोमेटिकली याद का वायुमंडल बन जाता है. ನೆನಪು ಮಾಡೋ ಬಂದು ಬಾಬಾ ನೆನಪು ಮಾಡೋ ಬಂದು ಯಾವ ಲೈಟ್ ಹಾಕ್ತೀವಿ, ಕೆಂಪು ಲೈಟ್ ಹಾಕ್ತೀವಿ. ಯಾಕೆ, ಅದರಲ್ಲಿ ಪ್ರಕಾಶನೇ ಇರ್ತದೆ. ಕೆಂಪು ಅಂದರೆ ಶಕ್ತಿ ರೂಪ ಅದು. ऐसे ही जब स्थूल लाइट वायुमंडल को परिवर्तन कर लेती है तो आप लाइट हाउस पवित्रता की लाइट से व सुख की लाइट से वायुमंडल नहीं बना सकते हो. ಸ್ಥೂಲದು ಒಂದು ಸಣ್ಣ ಬಲ್ಬು, ಅದು ಎಂಥದ್ದು ಇರ್ತದೆ, ಎಂಥ ಪ್ರಕಾಶವನ್ನು ಹರಡುತ್ತದೆ ಅಂತಂದಾಗ, ನೀವಾತ್ಮಗಳು ಶಕ್ತಿಶಾಲಿ ಆತ್ಮಗಳು, ನೀವು ಯಾವ ಸ್ಥಿತಿನಲ್ಲಿರ್ತೀರೋ ಅಂಥ ಪ್ರಕಾಶ ಸುತ್ತಮುತ್ತಲೂ ಹರಡಬೇಕು ಅಂತಾರೆ ಬಾಬಾ. स्थूल लाइट आँखों से देखते हैं. ಈ ಲೈಟು ಹೊರಗಿನ ಕಣ್ಣಿಗೆ ಕಾಣಿಸ್ತದೆ. ವರ್ತಮಾನ ಸಮಯ ಬಾಬಾ ಹೇಳ್ತಾರೆ, ಸ್ಥೂಲ ಲೈಟ್ ಆಂಖೋ ಸೆ ದೇಖ್ತೆ, ರೂಹಾನಿ ಲೈಟ್ ಅನುಭವ ಸೆ ಜಾನೆಂಗೆ. ಫೀಲ್ ಆಗಬೇಕು. ಇಲ್ಲಿ ಬಂದ ತಕ್ಷಣ ಅಂತಿರ್ತಾರಲ್ಲ, ಎಷ್ಟು ಶಾಂತ ಅನಿಸ್ತದ್ರಿ ಅಲ್ಲಿ ಬಂದ ಕೂಡಲೇ. ಅಂದ್ರೇನರ್ಥ, ಅಲ್ಲಿ ವಾಯುಮಂಡಲ ಶಾಂತ ಇರ್ತದೆ. ಬಾಬಾ ಹೇಳ್ತಾರೆ, वर्तमान समय इस रूहानी लाइट्स द्वारा वायुमंडल परिवर्तन करने की सेवा है. ಸದ್ಯದ ಸೇವಾ ಯಾವುದು, ಈಗ ನಮಗೆ ವಾಯುಮಂಡಲವನ್ನು ಪರಿವರ್ತನೆ ಮಾಡ್ತಕ್ಕಂಥ ಸೇವೆ ಮಾಡಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಸ್ಥಿತಿ ಸ್ಟ್ರಾಂಗ್ ಇರಬೇಕು, ಲೈಟ್ ಮೈಟ್ಸ್ ಸ್ಥಿತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸುನಾ ಅಬ್ ಸೇವಾ ಕಾ ಕ್ಯಾ ರೂಪ್ ಹೋನಾ ಹೈ. ಕೇಳಿದ್ರ, ಈಗ ಸೇವೆಯ ರೂಪ ಎಂಥದ್ದಿರಬೇಕು ಅಂತ ಕೇಳ್ತಾರೆ ಬಾಬಾ. ಎಂಥದ್ದು, ರೂಹಾನಿ ಸೇವಾ ಇರಬೇಕು. ದೋನೋ ಸೇವಾ ಅಬ್ ಸಾಥ್ ಸಾಥ್ ಹೋ. ಎರಡು ಸೇವಾ ಯಾವುದು, ಮೈಕ್ ಸೇವಾ, ಆತ್ಮಿಕ್ ಸೇವಾ. ಮೈಕ್ और माइट
ಮಾತನ್ನು ಹೇಳಬೇಕು. ಆ ಮಾತಿಗೆ ಶಕ್ತಿ ಬರಬೇಕು. ಮಾತಿಗೆ ಶಕ್ತಿ ಬರಬೇಕು ಅಂದರೆ ನಮ್ಮ ಸ್ಥಿತಿ ಶ್ರೇಷ್ಠ ಇರಬೇಕು. ತಬ್ ಸಹಜ್ ಸಫಲತಾ ಮೂರ್ತ್ ಬನ್ ಜಾಯೆಂಗೆ. ಆವಾಗ ನೀವು ಸಫಲತಾ ಮೂರ್ತ್ ಆಗ್ತೀರಾ. स्वयं के पुरुषार्थ में और सेवा में सदा रुद्धि होती रहे, उसका सहज साधन कौन सा है? ಸ್ವಯಂ ಪುರುಷಾರ್ಥದಲ್ಲಿ ಮತ್ತು ಸೇವೆಯಲ್ಲಿ ಹೆಚ್ಚೆಚ್ಚು ವೃದ್ಧಿ ಆಗಬೇಕು ಅಂತಂದರೆ ಸಹಜ ಸಾಧನ ಯಾವುದಾಗಿದೆ? ವೃದ್ಧಿ ಕಾ ಸಹಜ ಸಾಧನ है अमृत वेले से लेकर विधि पूर्वक चलना, तो जीवन वृद्धि को पाएगा. ಅಮೃತ ವೇಳೆಯಿಂದ ಏನು ಮಾಡಬೇಕಂದ್ರೆ ಬಾಬಾ ವಿಧಿಪೂರ್ವಕವಾಗಿ ನಡಿಬೇಕು. ಆವಾಗ ನಿಮ್ಮ ಜೀವನ ಏನಾಗ್ತದೆ? ಶ್ರೇಷ್ಠ ಆಗ್ತದೆ. कोई भी कार्य सफल तब होता है जब विधि से करते. ಯಾವುದೇ ಕಾರ್ಯ ಸಫಲ ಆಗಬೇಕು ಅಂತಂದರೆ ಅದನ್ನು ಏನು ಮಾಡಬೇಕಾಗ್ತದೆ? ವಿಧಿಪೂರ್ವಕ ಮಾಡಬೇಕು. ब्राह्मण अर्थात विधिपूर्वक जीवन. अगर किसी भी बात में स्वयं के पुरुषार्थ व सेवा में वृद्धि नहीं होती तो जरूर कोई विधि की कमी है. ಪುರುಷಾರ್ಥದಲ್ಲಿ ಕಮ್ಮಿ ಕಾಣಿಸ್ತಿದೆ ಅಂತಂದರೆ ಏನರ್ಥ? ವಿಧಿಯಲ್ಲಿ ಕಡಿಮೆ ಆಗಿದೆ ಅಂತಾರೆ ಬಾಬಾ. ಸುಮ್ಮನೆ ಹೆಂಗೆಂಗೋ ಮಾಡ್ತೀರಾ, ಆದರೆ ವಿಧಿಪೂರ್ವಕ ಇಲ್ಲ ಅಂತಾರೆ ಬಾಬಾ. कोई भी कार्य सफल तब होता जब विधि से करते. ब्राह्मण अर्थात विधिपूर्वक जीवन. अगर किसी भी बात में स्वयं के पुरुषार्थ व सेवा में वृद्धि नहीं होती तो जरूर विधि की कमी. चेक करो कि अमृत वेले से लेकर रात तक मनसा वाचा कर्मणा व संपर्क विधि पूर्वक रहा, अर्थात वृद्धि हुई. ಚೆಕ್ ಮಾಡ್ಕೊಳ್ಳಿ. ಅಮೃತ ವೇಳೆಯಿಂದ ರಾತ್ರಿವರೆಗೂ ನಿಮ್ಮ ಮನಸ್ಸು, ನಿಮ್ಮ ಮಾತು, ನಿಮ್ಮ ಕರ್ಮಗಳೆಲ್ಲ ವಿಧಿಪೂರ್ವಕ ಇದ್ದು ಏನು? अगर नहीं तो कारण को सोच कर निवारण करो. ವಿಧಿಪೂರ್ವಕ ಇಲ್ಲ ಅಂತಂದರೆ ಅವುಗಳನ್ನು ಕಾರಣ ನೋಡಿ, ಕಾರಣ ಯಾಕೆ ಹಂಗಾಯಿತು ಅಂತ ವಿಚಾರ ಮಾಡಿ ನಿವಾರಣೆ ಮಾಡ್ಕೊಳ್ಳಿ. ಫಿರ್ ದಿಲ್ ಶಿಕಸ್ತ್ ನಹಿ ಹೋಂಗೆ. ನಮಗೆ ಹೃದಯ ವಿಧೀರ್ಣ ಆಗೋದಿಲ್ಲ. ಹಿಂಗಾಯಿತು, ನಾ ಹಂಗೆ ಮಾಡಬೇಕಾಗಿತ್ತು, ಇವೆಲ್ಲ ನಡೀತಾವೆ. ಅಗರ್ ವಿಧಿಪೂರ್ವಕ ಜೀವನ ಹೋಗಿ ತೋ ವೃದ್ಧಿ ಅವಶ್ಯ ಹಿ ಹೋಗಿ. ನಿಮ್ಮ ಜೀವನ ವಿಧಿಪೂರ್ವಕ ಇತ್ತು ಅಂತಂದರೆ ವೃದ್ಧಿ ಆಗೇ ಆಗ್ತದೆ. ಅಚ್ಛಾ, ಓಂ ಶಾಂತಿ.